ಗುಡ್ ಈವ್ನಿಂಗ್. ಗುಡ್ ಈವ್ನಿಂಗ್. ಇವತ್ತು 8th. ಇವತ್ತು ನಂದು 3rd ಸೆಷನ್ ಇತ್ತು. ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಿದ್ವಿ, ರಾಷ್ಟ್ರತನ ಹಾಸ್ಪಿಟಲಿಗೆ. ಆ್ಯಂಡ್ ಈ ಹಾಸ್ಪಿಟಲ್ ಬಂದು ನಮ್ಮ ತನ್ವಿ ವರ್ಚಸ್ ಕ್ಲಿನಿಕ್, ಅಂದರೆ ನಮ್ಮ ತನ್ವಿ ಪೀಡಿಯಾಟ್ರಿಷನ್ನು. ಅವಳು ಆ ರೋಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಶೂಟ್ ಮಾಡು ಅಂತ ಹೇಳಿದ್ಲು. ಸೊ ಅದು ಇದು ನಾನು ಲಾಸ್ಟ್ ವೀಡಿಯೋಲಿ ಹೇಳಿದ್ದೆ ನಾನು ಎಂತಕ್ಕೆ ಸೈಕಿಯಾಟ್ರಿಸ್ಟ್ ಹತ್ರ ಹೋಗ್ತಿದ್ದೀನಿ ಅಂತ, ರಾಷ್ಟ್ರತನ ಹಾಸ್ಪಿಟಲಿಗೆ. ನನಗೆ ಒಂದು ಸ್ವಲ್ಪ ವರ್ಷದಿಂದ ಆ್ಯಂಗ್ಸೈಟಿ ಮತ್ತು ಪ್ಯಾನಿಕ್ ಅಟ್ಯಾಕ್ಸ್, ಮತ್ತು ನನಗೆ ಗೊತ್ತಾಯಿತು ನಾನು ಡಿಪ್ರೆಷನ್ಗೆ ಹೋಗ್ತಾಯಿದ್ದೀನಿ, ಮೀನ್ಸ್ ಡಿಪ್ರೆಷನಲ್ಲಿ ಆಲ್ರೆಡಿ ಇದ್ದೀನಿ ಅಂತ. ಸೊ ನನಗೆ ನಮ್ಮ ಫಿಸಿಷಿಯನ್ ಸಜೆಸ್ಟ್ ಮಾಡಿದ್ದು ಹಾಸ್ಪಿಟಲಲ್ಲಿ ಒಬ್ಬರು ಡಾಕ್ಟ್ರ್ ಇದ್ದಾರೆ, ಅವ್ರನ್ನ ಹೋಗಿ ಕನ್ಸಲ್ಟ್ ಮಾಡಿ ಅಂತ. ಸೊ ಅವ್ರು ನನಗೆ 3 ಸೆಷನ್ನಿಂದನೂ ತುಂಬ ಚೆನ್ನಾಗಿ ಟ್ರೀಟ್ ಮಾಡ್ತಿದ್ದಾರೆ. ನಾನು ಎಷ್ಟೋ ಬೆಟರ್ ಆಗ್ತಾಯಿದ್ದೀನಿ. ನಾನು ಅದನ್ನು ಫುಲ್ ವೀಡಿಯೋ ಮಾಡಿ ಒಂದು ಯೂಟ್ಯೂಬಲ್ಲಿ ಹಾಕ್ತೀನಿ. ನನಗೇನೇನು ಪ್ರಾಬ್ಲಮ್ ಆಗ್ತಿತ್ತು ನನ್ನ ಪ್ಯಾನಿಕ್ ಅಟ್ಯಾಕ್ಸ್ ಆ್ಯಂಗ್ಸೈಟಿಯಿಂದ. ಸೊ ಪ್ಲೀಸ್ ನಿಮಗೂ ಯಾರಿಗಾನ ಹಂಗೆ ಆಗ್ತಿದ್ರೆ ಯಾರ ಬಗ್ಗೆನೂ ತಲೆ ಕೆಡಿಸ್ಕೋಬೇಡಿ, ಫಸ್ಟ್ ಹೋಗಿ ಟ್ರೀಟ್ಮೆಂಟ್ ತೊಗೊಳ್ಳಿ. ಯಾಕಂದರೆ ಫಿಸಿಕಲ್ ಒಂದು ಹೆಲ್ತ್ ಇಶ್ಯೂಕ್ಕಿಂತ ಮೆಂಟಲ್ ಹೆಲ್ತ್ ಇಶ್ಯೂ ತುಂಬ ಡೇಂಜರಸ್. ನಾನು ಸಫರ್ ಮಾಡಿದ್ದೀನಿ. ಸೊ ಟ್ರೀಟ್ಮೆಂಟ್ ಮುಗಿದ್ಮೇಲೆ ಅಲ್ಲಿ ಎದುರುಗಡೆನೇ YG ಅವ್ರ ಮಾಲ್ ಇದೆ. ಸೊ ಮಾಲ್ಗೆ ಹೋದರೆ ನಮ್ಮ ತನ್ವಿ ಕೇಳಬೇಕಲ್ಲ ಮೊದಲೇ, ಅವಳಿಗೆ ಅಲ್ಲಿನ ಕುರ್ಕುರೆ ಮೋಮೋಸ್ ತುಂಬ ಇಷ್ಟ. ಸೊ ಅಲ್ಲಿ ಮೋಮೋಸ್ ತೊಗೊಂಡು, ನನಗಲ್ಲಿನ ಬೆಲ್ಜಿಯಮ್ ಚಾಕ್ಲೇಟು ನನಗಿಷ್ಟ. ಸೊ ಬೆಲ್ಜಿಯಮ್ ಚಾಕ್ಲೇಟ್ ತೊಗೊಂಡು ಐಸ್ ಕ್ರೀಮ್ ಚಾಕ್ಲೇಟ್ ಐಸ್ ಕ್ರೀಮ್ ತೊಗೊಂಡು ತಿಂದ್ಕೊಂಡು, ನಮ್ಮ ತನ್ವಿ ಓರಿಯೋ ತೊಗೊಂಡಿದ್ಲು. ಓರಿಯೋ ವೈಟ್ ಕಲರ್ ಬನಾನಾ ಥರ ಇತ್ತು, ಅದರಲ್ಲಿ ಓರಿಯೋ ಚಂಕ್ಸ್ ಇತ್ತು. ನನಗೆ ಈ ಐಸ್ ಕ್ರೀಮ್ ತುಂಬ ಇಷ್ಟ. ಅಲ್ಲಿ ತಿಂದ್ಬಿಟ್ಟು ಮೋಮೋಸ್ ತಿಂದ್ಕೊಂಡು ಅಲ್ಲೇ ಮೇಲ್ಗಡೆನೇ ಝೂಡಿಯೋ. ಸೊ ಸುಮ್ಮನೆ ಬಂದಿದ್ವಲ್ಲ, ಒಂದು ರೌಂಡ್ ಹೋಗೋಣ, ಮನೆಯಿಂದ ಈಚೆನೇ ಬರಲ್ಲ ಅಂದ್ಬಿಟ್ಟು ಝೂಡಿಯೋಗೆ ಹೋದರೆ ಡ್ರೆಸ್ಸೇನು ಅಷ್ಟು ಅಲ್ಲಿ ಇವತ್ತು ಕಲರ್ಫುಲ್ ಆಗಿರಲಿಲ್ಲ, ಎಲ್ಲ ವೈಟಾಗಿತ್ತು. ನನಗಷ್ಟು ಇಷ್ಟ ಆಗಲ್ಲ. ನಮ್ಮ ತನ್ವಿಗೆ ಹಾಕಿದ್ರೆ ನಾನು ಕಲರ್ಫುಲ್ಲಾಗಿ ಹಾಕಬೇಕು. ನಂದೊಂದು ಲಿಪ್ ಶೇಡ್ ಖಾಲಿಯಾಗಿತ್ತು, ಅದು ನನಗೆ ಸಿಕ್ತು ಅಲ್ಲಿ. ಸೊ ಲಿಪ್ ಶೇಡ್ ತೊಗೊಂಡು ನಮ್ಮ ತನ್ವಿ ಕಾಸ್ಮೆಟಿಕ್ಸ್ ನೋಡಿದ ತಕ್ಷಣ ಅವಳು ಎಕ್ಸೈಟ್ಮೆಂಟು. ಇದು ಲಿಪ್ ಕ್ಯಾಪ್ಸೂಲ್, ಲಿಪ್ಸ್ಟಿಕ್ ಕ್ಯಾಪ್ಸೂಲಲ್ಲಿ ಬಂದಿದೆ. ಚಿಕ್ಕದಾಗಿ 1 ಇಂಚೇ ಇದೆ ಕ್ಯಾಪ್ಸೂಲು, ಅದು ಲಿಪ್ಸ್ಟಿಕ್ ಅಂತೆ. ಸೊ ಅದೇನು ತೊಗೊಂಡಿಲ್ಲ. ಸೊ ನಮ್ಮ ತನ್ವಿ ಎಕ್ಸೈಟ್ಮೆಂಟ್ ತೋರಿಸ್ತಿದ್ದಾಳೆ, ಎಷ್ಟು ವೀಡಿಯೋ ತೆಗ್ದಿದ್ದಾಳೆ ಅವಳು. ಸೊ ಝೂಡಿಯೋಗೆ ಹೋಗಿ ನಾನೇನಿಲ್ಲ, ಅದು ಒಂದು ಕಾಫಿದು ಒಂದು ಮಿಸ್ಟ್ ಕಾಣಿಸ್ತಿದೆಯಲ್ಲ, ಅದು ತೊಗೊಂಡೆ. ತುಂಬ ಚೆನ್ನಾಗಿ ಅನ್ನಿಸ್ತಾಯಿತ್ತು. ಸೊ ಲಾಸ್ಟಲ್ಲಿ ಒಂದು ಲಿಪ್ ಬಾಮ್ ಅಂತ ನಮ್ಮ ಮೇಡಮ್ ತೊಗೊಂಡ್ರು. ಬಟ್ ಅದು ಮನೆಗೆ ಬರೋ ಅಷ್ಟರಲ್ಲಿ ನೇಲ್ ಪಾಲಿಷ್ ಆಗಿತ್ತು. ಸೊ ಇವತ್ತಿನ ಮಿನಿ ವ್ಲಾಗ್ ಇದಾಗಿತ್ತು. ಬಾಯ್.